ನೀವ್ ಪ್ರೀತಿ ಮಾಡೋ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರಾ? ನೀವೇನಾದ್ರೂ ಅವ್ರಿಲ್ದೆ ಇರಕ್ಕೆ ಆಗದೆ ಇರುವಷ್ಟು ತುಂಬಾನೇ ನೋವು ಅನುಭವಿಸ್ತಾ ಇದ್ದೀರಾ? ಅವ್ರು ನಿಮ್ಮನ್ನ ತುಂಬಾನೇ ಅವಾಯ್ಡ್ ಮಾಡ್ತಿದ್ದಾರಾ? ಹಾಗಾದ್ರೆ ಒಮ್ಮೆ ಇದನ್ನ ಕೇಳಿ. ನೀವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ನಿಮ್ಮನ್ನ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ, ಅಲ್ಲಿಗೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ. ಪ್ರೀತಿ ಇದ್ದಿದ್ರೆ ಅವ್ರು ಯಾಕೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ರು? ಫಸ್ಟ್ ಆಫ್ ಆಲ್ ನೀವು ಆಯ್ತು ಗೋಗರ್ಕಂಡ್ ಅಷ್ಟೊಂದು ನೀವು ಪ್ರೀತಿ ಮಾಡಿ, 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 ಮಾಡಿ ಅಂತ ಅವ್ರ ಹಿಂದೆ, ಹಿಂದೆ ಹೋಗ್ತಾ ಇದ್ರೆ ನೀವು, ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬಂದು ಓಡ್ ಬಂದ್ಬಿಡ್ತಾರಾ? ಆಯ್ತು ಹಂಗೂ ಓಡ್ಬಿಟ್ಟು ಬರ್ತಾರೆ ಅನ್ಕೊಳ್ಳಿ. ಬಲವಂತವಾಗಿ ಎಷ್ಟು ದಿನ ಇದ್ ಮಾಡಕ್ಕಾಗುತ್ತೆ? ನಿಮ್ಗೆ ಏನೋ ಒಂದ್ ಇಷ್ಟ ಇರಲ್ಲ. ಈಗ ಏನೋ ಒಂದು ಊಟನೋ, ತಿಂಡಿನೋ ಏನೋ ತಿಂತಾ ಇರ್ತೀರ. ನಿಮಗೆ ಇವಾಗ ಏನೋ ಒಂದ್ ನಿಮಿಗ್ ಗೋಬಿ ಇಷ್ಟ. ಬಟ್ ಬೇರೆಯವ್ರಿಗೆ ಗೋಬಿ ಇಷ್ಟ ಇರಲ್ಲ. ಅವಾಗ ಅವ್ರಿಗೆ ಕೊಡ್ತೀರಾ ನೀವು ತಿನ್ನಕ್ಕೆ. ಅವ್ರು ತಿಂತಾರಾ? ನಿಮ್ ಬಲವಂತಕ್ಕೇನೋ ಹಿಂಗ್ ತಿಂತಾರೆ ಬಿಟ್ರೆ, ಅವ್ರು ಒತ್ತಾಯವಾಗಿ ನೀವು ಇಷ್ಟಪಟ್ಟು ತಿನ್ನಲ್ಲ ಅಲ್ವಾ? ಪ್ರೀತಿ ಕೂಡ ಅದೇ ತರ. ನೀವ್ ಅದಾಗೆ ಅದು ನೀವು ಅವ್ರಾಗೆ ಅವ್ರು ಬಂದಾಗ ಮಾತ್ರ ಪ್ರೀತಿ ಇದ್ರೆ, ಎರಡೂ ಕಡೆಯಿಂದ ಪ್ರೀತಿ ಇದ್ರೆ ಪ್ರೀತಿ ಇರುತ್ತೆ. ಬಟ್ ನೀವ್ ಅವ್ರನ್ನ ಅಷ್ಟೊಂದು ಬೇಡ್ಕೊಂಡು ಹೋಗಿ, ಹೋಗಿ ನಾನ್ ಪ್ರೀತಿ ಮಾಡಿ ಅಯ್ಯೋ ಬಿಟ್ಟೋಗ್ಬೇಡಿ, ಬಿಟ್ಟೋಗ್ಬೇಡಿ ಅನ್ಕೊಂಡ್ ಬೇಡ್ಕೊಂಡು ಅವ್ರು ಬಂದ್ರು ತಾನೇ ಆ ಪ್ರೀತಿ ಎಷ್ಟ್ ದಿವ್ಸ ತಾನೇ ಇರುತ್ತೆ? ಸ್ವಲ್ಪ ದಿವ್ಸ ಏನೋ ನೀವ್ ಬಲವಂತ ಮಾಡುದ್ರಲ್ಲ ಅಂತ ಒತ್ತಾಯ ಪೂರ್ವಕವಾಗಿ ಇರುತ್ತೆ ಹೊರ್ತು, ಅದು ಮನಸಾರೆ ಇರಲ್ಲ. ಜಸ್ಟ್ ಕೇವಲ ನಿಮ್ಮ ಪ್ರೀತಿ ಬಲವಂತ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಕ್ಟಿಂಗ್ ಮಾಡ್ತಾರ್ ಬಿಟ್ರೆ ಅವರು, ಆ ಪ್ರೀತಿ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ಪ್ರೀತಿ ಇದ್ದವ್ರು ಬಿಟ್ಟೋಗಕ್ ಇಷ್ಟನೇ ಪಡಲ್ಲ. ನಿಮ್ಗ್ ಕಳ್ಕೊಳಕ್ ಸಹಿತ ಇಷ್ಟ ಪಡಲ್ಲ. ನಿಜವಾಗ್ಲೂ ಪ್ರೀತಿ ಇರೋರು ನಿಮ್ ಜೊತೆ ಇರಕ್ ಇಷ್ಟಪಡ್ತಾರೆ. ನೀವೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಮುಂದ್ ನಡ್ಕೊಂಡ್ ಹೋಗ್ತಾರೆ. ಅದ್ ಬಿಟ್ಟು ಆ ತಪ್ಪನ್ನ ದೊಡ್ಡದ್ ಮಾಡ್ಬಿಟ್ಟು ನಿಮ್ಮನ್ನೇನೋ ನೀನ್ ಆ ತಪ್ಪು ಮಾಡ್ದೆ, ನೀ ಈ ತಪ್ಪು ಮಾಡ್ದೆ ಅಂತ ಹೇಳಿ ಬಿಟ್ಟು ಹೋಗಕ್ ನೋಡಲ್ಲ. ಫಸ್ಟ್ ಆಫ್ ಆಲ್ ಪ್ರೀತಿ ಯಾರೇ ಆಗಿರ್ಲಿ, ಒಂದು ಪ್ರೀತಿ ನಿಮ್ ಮೇಲ್ ಇತ್ತು ಅಂತ ಅಂದ್ರೆ, ಏನಕ್ಕೆ ಅವ್ರು ದೂರ ಹೋಗಕ್ ಹೋಗ್ತಾರೆ? ಅವ್ರಿಗೆ ಮೋಸ್ಟ್ಲಿ ಬೇರೆ ಕಡೆ ಎಲ್ಲೋ ಪ್ರೀತಿ ಆಗಿರುತ್ತೆ. ನಿಮ್ಮ ಅವಶ್ಯಕತೆ ಅವ್ರಿಗಿರಲ್ಲ. ಅವಾಗ ಅವ್ರು ನಿಮ್ಮನ್ನ ಬಿಟ್ಟು ಹೋಗಕ್ಕೆ ಏನೋ ಒಂದು ನೆಪವನ್ನ ಹೇಳ್ತಾರಷ್ಟೇ. ನೀನ್ ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ನೀನ್ ಚೆನ್ನಾಗ್ ನೋಡ್ಕೊಂಡಿಲ್ಲ, ನೀನ್ ಹಂಗ್ ಮಾಡ್ತಿದ್ಯಾ, ನನ್ನ ಅವಾಯ್ಡ್ ಮಾಡ್ತಾ ಇದೀಯ. ತುಂಬಾ ಅಷ್ಟ್ ಆಕ್ಟಿಂಗ್ ಮಾಡ್ತಾರೆ ಬಿಟ್ರೆ, ಖಂಡಿತ ಅವ್ರಿಗೆ ನಿಮ್ ಮೇಲ್ ಪ್ರೀತಿ ಇದ್ದು ನಿಮ್ಮನ್ ಬಿಟ್ಟು ಹೋಗಕ್ ಚಾನ್ಸೇ ಇಲ್ಲ. ಯಾರ್ ತಾನೇ ಪ್ರೀತಿ ಮಾಡಿರೋರೀಗ ಆ ತರ ತುಂಬಾನೇ ಪ್ರೀತಿ ಇದ್ದೂನು ಬಿಟ್ಟೋಗಕ್ ಯಾರ್ ಇಷ್ಟಪಡ್ತಾರೆ ಹೇಳಿ? ನೀವ್ ಅವ್ರನ್ನ ದಯವಿಟ್ಟು ಬಲವಂತ ಮಾಡಿ ಪಡ್ಕೊಳಕ್ ನೋಡ್ಬೇಡಿ. ನಿಮ್ಮನ್ ಬಿಟ್ಟು ಹೋಗ್ತಿದೀನಿ ಅಂತ ಏನಾದ್ರು ಹೋಗ್ತಿದಾರಾ? ಬಿಟ್ಬಿಡಿ ಅವ್ರ ಪಾಡಿಗೆ. ನೀವ್ ಹಂಗೊಂದ್ ವೇಳೆ ಬಲವಂತವಾಗಿ ಕರ್ಕೊಂಡ್ರು ಸಹಿತ ಅವ್ರು ನಿಮ್ ಜೊತೆ ಮುಂದೆ ಇರ್ತಾರೆ ಅಂತ ನಿಮ್ಗ್ ಗ್ಯಾರಂಟಿ ಏನು? ನೀವೇ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಯಾರು ಯಾವ್ಯಾವ ತರ ಇರ್ತಾರೆ ಅಂತ. ಮದ್ವೆ ಆದ್ಮೇಲೆ ಎಷ್ಟೊಂದ್ ಜನ ಓಡೋಗ್ತಿದ್ದಾರೆ. ಮದ್ವೆ ಚೌಟ್ರಿಲಿ ಎಷ್ಟೊಂದ್ ಜನ ಓಡೋಗ್ತಾ ಇದ್ದಾರೆ. ತುಂಬಾನೇ ಇತ್ತೀಚೆಗಂತೂ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ ಜನ ಮೊದ್ಲಿನ್ ತರ ಇಲ್ಲ. ಸೊ ನೀವ್ ದಯವಿಟ್ಟು ಒತ್ತಾಯವಾಗಿ ದಯವಿಟ್ಟು ಯಾರ್ನು ಇಟ್ಕೊಳಕ್ ಹೋಗ್ಬೇಡಿ. ನಿಮ್ ಮೇಲ್ ಪ್ರೀತಿ ಇತ್ತಾ? ಖಂಡಿತ ಅವ್ರು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನಿಮ್ ಜೊತೆ ಇದ್ದೇ ಇರ್ತಾರೆ. ಅವ್ರು ಖಂಡಿತ ನಿಮ್ ಜೊತೆ ಬಾಳೇ ಬಾಳ್ತಾರೆ. ಅದನ್ ಬಿಟ್ಟು ನೀವು ನನ್ ಜೊತೆ ಇರು, ಬಿಟ್ಟೋಗ್ಬೇಡ, ಅಯ್ಯೋ ನಾನ್ ಬಿಟ್ಟೋಗ್ಬಿಟ್ಟಿದ್ದಾಳೆ, ನಾನ್ ಏನ್ ಮಾಡ್ಲಿ? ನಾನ್ ಹಂಗೆ, ಹಿಂಗೆ, ಹಿಂಗ್ ಯಾರ್ ಇವಾಗ ನೀವ್ ಬಿಟ್ಟೋಗಿರೋರು ಅಬ್ಸರ್ವ್ ಮಾಡ್ರಿ. ನೀವ್ ಬಿಟ್ಟೋಗಿರೋರು ಎಷ್ಟು ಚೆನ್ನಾಗ್ ನಿಮ್ದಾಗಿ ನೀವ್ ಇಲ್ದೆ, ಅಬ್ಬಾ ಇವ್ರ್ ಇದ್ನೇ ಬಿಟ್ಬಿಟ್ಟಿದೀನಲ್ಲ ನಾನ್ ನೆಮ್ಮದಿಯಾಗಿದ್ದೀನಿ ಅನ್ನೋ ತರ ಅವ್ರು ಇರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ನೀವಿರ್ಬೇಕ್ ಆ ತರ? ಅಯ್ಯೋ ಹೋದ್ರಾ ಬಿಟ್ಟೋಕ್ ಹೋಗ್ಲಿ. ಆಮೇಲೆ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಬಂದು ಜೀವನದಲ್ಲಿ ಇನ್ನೂ ನಮಿಗ್ ಕಷ್ಟ ಅವ್ರಿದ್ದು ನಾವು ಡೈಲಿ ಬೆಳಿಗ್ಗೆ ಸಂಜೆ ಬೇಡ್ಕೊಂಡು ಹಿಂಗಿರು ಹಂಗಿರು ಅನ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ಕೊಂಡು ಎಲ್ಲಾ ತರ ಇದ್ರೂನು ಒಂಥರ ಹಿಂಸೆ ಮಾಡ್ಕೊಂಡು ಮುಂದೆ ಬಿಟ್ಟೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಫಸ್ಟ್ ಆಫ್ ಆಲ್ ಅದೇ ಹೇಳಿದ್ನಲ್ಲ, ಬಿಟ್ಟು ಹೋಗೋರು ಹೋಗ್ತಾರ, ಹೋಗ್ತಾ ಇರ್ಲಿ. ದೇವ್ರಿಗೆ ಗೊತ್ತು. ಯಾರಿಗೆ ಯಾವಾಗ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅಂತ. ಬಟ್ ಹಂಗಂತ ಪ್ರಯತ್ನ ಪಡ್ಬೇಡಿ, ಅವ್ರು ಹೋದ ತಕ್ಷಣ ಬಿಟ್ಬಿಡಿ ಅಂತ. ಆದಷ್ಟು ನಿಮಿಗ್ ಪ್ರೀತಿ ಇದ್ಯಾ? ಉಳಿಸ್ಕೊಳಕ್ ನೋಡಿ. ಅವ್ರಿಗೆ ಪ್ರೀತಿ ಇಲ್ದೆ ನಾಟಕ ಮಾಡಿ, ಏನೋ ಒಂದ್ ಇದ್ ಮಾಡಿ, ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಜಾಸ್ತಿ ಬಿಟ್ಟು ಹೋಗೋಕ್ ಇದ್ ಮಾಡ್ತಿದಾರ. ದಯವಿಟ್ಟು ಅಂಥವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವ್ ಅದನ್ನ ತಲೆ ಕೆಡಿಸ್ಕೊಂಡ್ರು ಪ್ರಯೋಜನ ಸಹಿತ ಇಲ್ಲ. ಅವ್ರು ಸ್ವಲ್ಪ ದಿನ ನಿಮ್ ಜೊತೆ ಇದ್ ನಾಟಕ ಮಾಡ್ಬಿಟ್ಟು ಆಮೇಲೂ ನಿಮ್ಗ್ ಅದು ಸೇಮ್ ಕ್ವೆಷನ್ ಆಮೇಲೆ ಹೇಳೇ ಹೇಳ್ತಾರೆ. ನೀನ್ ಏನ್ ಮಾಡ್ದೆ? ನೀನ್ ಹಿಂಗ್ ಮಾಡ್ದೆ? ನೀನ್ ಹಂಗ್ ಮಾಡ್ದೆ? ಅಂತ ಏನೋ ಒಂದ್ ನೆಪ ಹೇಳಿ ಆಮೇಲಾದ್ರೂ ಅವ್ರು ಮಾಡೋರೆ. ಪ್ರೀತಿ 2 ಕಡೆ ಯಾವಾಗಿರುತ್ತೆ ಅವಾಗ ನೀವೇನೇ ಮಾಡಿದ್ರು ಬಿಟ್ಕೊಡೋ ಚಾನ್ಸೇ ಇಲ್ಲ. ಅವ್ರು ನೀವೇನೇ ತಪ್ಪು ಮಾಡಿದ್ರು ತಿದ್ದುಕೊಂಡು, ಅದನ್ನ ತಿದ್ದಿ, ಬುದ್ಧಿ ಹೇಳಿ, ಹೊಂದ್ಕೊಂಡು ನಿಮ್ ಜೊತೆ ಚೆನ್ನಾಗ್ ಬಾಳೇ ಬಾಳ್ತಾರೆ. ನಿಜವಾಗ್ಲೂ ಪ್ರೀತಿ ಇರೋರು. ಅದು ಬಿಟ್ಟು ನೀವು ಅಯ್ಯೋ ಅವ್ರು ಹೋದ್ರು ಅಂತ ನೋವು ತಿಂತಾ ಯಾರು ಡಿಪ್ರೆಷನ್‌ಗಳಿಗೆ ನೀವ್ ಹೋಗ್ತೀರಾ? ನೀವು ಹುಷಾರಿಲ್ಲದೆ ಮಲ್ಕೋತ್ ನೀವ್ ಕೆಲಸಗಳನ್ನ ಬಿಟ್ಕೋತೀರಾ? ನೀವ್ ಎಲ್ರಿಂದ ದೂರ ಆಗ್ತೀರಾ? ನೀವು ಒಂಥರ ಹುಚ್ರಾಗ್ತೀರಾ? ಬಿಟ್ರೆ ಅವ್ರು ಹೋದವ್ರೆಲ್ಲ ಚೆನ್ನಾಗಿರ್ತಾರೆ. ದಯವಿಟ್ಟು ಯಾರು ತಲೆ ಕೆಡಿಸ್ಕೊಂಬೇಡಿ. ಹೋದವ್ರ ಬಗ್ಗೆ ಚಿಂತೆ ಮಾಡ್ದೆ ಹೋದ್ರ
ಇರ್ತಾ ಇರ. ಅಷ್ಟೇ ಚೆನ್ನಾಗಿರೋಣ. ಇದ್ರೆ ಹೊಂದ್ಕೊಂಡಿರೋಣ. ಒಂದ್ಸಲ ಬೇಕಾದ್ರೆ ತಪ್ಪು ಅವ್ರದ್ದೇ ಇರ್ಲಿ. ನಾವು ತಿದ್ಕೊಂಡ್ ಹೋಗೋಣ. ಬಟ್ ಆದ್ರೂ ನಮ್ ತಪ್ಪಿರ್ಲಿಲ್ಲ ಅಂದ್ರು ಬೇಕಂತನ ನೆಪ ಹೇಳಿ, ಏನೋ ಒಂದ್ ನಾಟಕ ಮಾಡಿ, ದೂರ ಮಾಡಿ ನೋಡೋಗ್ತಿದ್ದಾರೆ ಅಂತಂದ್ರೆ ನೀವ್ ಅಲ್ಲಿಗೆ ತಿಳ್ಕೊಳ್ಳಿ. ಅವ್ರು ಬಿಟ್ಟೋಗಕ್ಕೆ ಡ್ರಾಮಾ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು, ಆ ಜಾಗದಿಂದ ನೀವು ಬೇಡ ಅಂದ್ರೆ ಸರಿ ಹೋಗಿ ನೀವು ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳಿ ಬಿಟ್ಬಿಡಿ ಅವ್ರ ಪಾಡಿಗೆ. ನೀವು ಲೈಫನ್ನ ಚೆನ್ನಾಗ್ ನೋಡ್ಕೊಂಡು, ನಿಮ್ಮ ಬಗ್ಗೆ ಕಾಳಜಿಗಳನ್ನ ಮಾಡ್ಕೊಂಡು, ನೀವು ಆಚೆಯಿಂದ ಅದ್ರಿಂದ ಆಚೆ ಬಂದು ಇನ್ನ ಖುಷಿಯಾಗಿ ಬದುಕಿ. ಅದ್ ಬಿಟ್ಟು ಅದೇ ಕೊರ್ಗಿನಲ್ಲಿ ಇರ್ತಾ ಯೋಚನೆಗಳನ್ನ ಮಾಡ್ತಾ, ಅವ್ರ ಕೊರ್ಗಿನಲ್ಲೇ ನೀವು ಸಾಯ್ಬೇಡಿ. ನಿಮ್ಮ ಮನೇಲಿ ನಿಮ್ಮ ಪ್ರೀತಿಸೋರ್ನುನು ಸಹಿತ ನೀವು ಅಯ್ಯೋ ಅನ್ಸ್ಬೇಡಿ. ದಯವಿಟ್ಟು ಆದಷ್ಟು ನೀವು ನಿಮ್ಮ ಪ್ರೀತಿಸೋರ್ನ ಪ್ರೀತಿಸಿ ಚೆನ್ನಾಗಿರಿ. ಆಮೇಲೆ ನಿಮ್ಮನ್ನ ಪ್ರೀತಿ ಮಾಡೋರ್ಗೆ ದಯವಿಟ್ಟು ಮೋಸಗಳನ್ನ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮನ್ನ ಯಾರೇ ಪ್ರೀತಿ ಮಾಡಿದ್ರುನು ನೀವು ಅವ್ರಿಗೆ ನೆಪ ಹೇಳಿ ಒಂದು ಮೋಸ ಮಾಡಕ್ ನೋಡಿ, ಅವ್ರನ್ನ ದೂರ ಮಾಡಕ್ ದಯವಿಟ್ಟು ನೋಡ್ಬೇಡಿ. ಯಾಕಂದ್ರೆ ಆ ಜೀವಗಳಿಗೆ ಅವ್ರಿಗವ್ರಿಗೆ ಗೊತ್ತಿರುತ್ತೆ ಒಂದು ಪ್ರೀತಿ ಮಾಡಿದ್ರೆ ಅದ್ರಿಂದ ಆಚೆ ಬರೋದು ಎಷ್ಟು ಕಷ್ಟ ಅಂತ. ಅವ್ರು ತುಂಬಾ ಪ್ರೀತಿ ಮಾಡಿರೋರಿಗೆ ಗೊತ್ತಿರುತ್ತೆ. ಈ ನಾಟಕ ಮಾಡಿರೋರ್ಗೆ ನಿಜವಾಗ್ಲೂ ಗೊತ್ತಿರಲ್ಲ. ದಯವಿಟ್ಟು ಯಾರಿಗೂ ಮೋಸ ಮಾಡ್ದೇನೆ, ನೀವು ಮೋಸ ಹೋಗ್ದೇನೆ ಖುಷಿಯಾಗಿ ಬದುಕಿ. ನಿಮ್ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.